ನಾವು ಯಾವುದಕ್ಕೆ ಹೋರಾಡ್ತಿದ್ವೋ, ಇಲ್ಲ ನಾನು ಟೋಪಿ ಹಾಕೊಂಡ್ರೆ ಮಾತ್ರ ನಾನು ಶ್ರೇಷ್ಠ, ಇಲ್ಲ ನಾನು ನಾಮ ಹಾಕೊಂಡ್ರೆ ಮಾತ್ರ ನಾನು ಶ್ರೇಷ್ಠ, ಇಲ್ಲ ನಾವು ಸಿಲ್ಬೆ ಹಾಕೊಂಡ್ರೆ ಮಾತ್ರ ನಾವೇ ಶ್ರೇಷ್ಠವಂತರು, ನಾವು ಯಾವುದಕ್ಕೆ ಹೋರಾಡ್ತಾ ಇದ್ವಲ್ಲ ಅವನ್ನೆಲ್ಲವನ್ನು ಕಿತ್ತು ಬಿಸಾಕಿ ಮಣ್ಣಲ್ಲಿ ಹಾಕ್ತಾರೆ. ನೋಡಿ, ಇನ್ನೊಂದು ಸೂಕ್ಷ್ಮವಾದ ವಿಷಯ, ಇದನ್ನು ಯಾರು ಹೆಚ್ಚಾಗಿ ಹೇಳೋದಿಲ್ಲ, ಆದರೆ ನೋಡಿ ಪ್ರತಿಯೊಬ್ಬರಲ್ಲೂ ಅಹಂ ಅನ್ನೋದಿರುತ್ತೆ. ನೋಡಿ, ಇವಾಗ ನಾವು ಯಾವುದೋ ಒಂದು ಸಂಪ್ರದಾಯಗಳನ್ನು ಮಾಡ್ತಾ ಇದ್ವಿ, ಆಚರಣೆಗಳನ್ನು ಮಾಡ್ತಾ ಇದ್ವಿ, ನಾವು ಒಂದು ಮತದಲ್ಲಿ ಇದ್ದೀವಿ ಅಂತಂದ್ರೆ ಅದನ್ನೇನಾದ್ರು ನಮ್ಮ ಅಹಮ್ಮಕ್ಕೆ ನಾವು ತಗೊಂಡು ಹೋದ್ವಿ ಅಂತಂದ್ರೆ ಆಗ ಯಾರು ಏನೇ ಹೇಳಿದ್ರು ಕೂಡ ನಾವು ಅದನ್ನ ಒಪ್ಪೋದಿಲ್ಲ, ವಾದ ಮಾಡ್ತೀವಿ. ನೋಡಿ, ನಾವು ಹುಟ್ಟಿದಾಗ ಖಾಲಿ ಮಡಿಕೆಯಂತೆ ಇರ್ತೀವಿ. ಕೆಲವರು ನಮ್ಮ ತಲೆಯಲ್ಲಿ ಅಜ್ಞಾನನೂ ತುಂಬಬಹುದು, ಇನ್ನು ಕೆಲವರು ಸರಿಯಾದ ಜ್ಞಾನವನ್ನು ಕೂಡ ತುಂಬಬಹುದು. ಆದ್ರೆ ಯಾರು ಏನೇ ಹೇಳಿದ್ರು ಕೂಡ, ಹೊರಗಡೆಯಿಂದ ನಾವು ಎಷ್ಟೇ ಜ್ಞಾನವನ್ನು ಪಡೆದ್ರು ಕೂಡ ದೇವರು ಸತ್ಯವನ್ನ ತಿಳಿದುಕೊಳ್ಳುವಂತ ಕೆಪಾಸಿಟಿ ನಮ್ಮ ಒಳಗಡೆ ಇಟ್ಟಿದ್ದಾನೆ. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಪ್ರೀತಿ, ಕರುಣೆ, ದಯೆ ಇರೋ ಒಂದು ಲೋಕದಿಂದ ಬಂದವರು. ನಮಗೆ ಯಾವಾಗಲೂ ಅದು ಬೇಕು ಅನ್ಸುತ್ತೆ. ನೀವು ಯಾವುದೇ ಮತದವರಾಗಿದ್ರೂ ಸರಿ, ಸತ್ಯದ ಕಡೆಗೆ ಬನ್ನಿ. ಸತ್ಯ ಏನು ಅಂದರೆ, ನಿಮ್ಮನ್ನು ಸೃಷ್ಟಿ ಮಾಡಿರೋ ಶಕ್ತಿ ಒಂದೇ ಇದೆ. ನಾನು ಯಾವುದೋ ಬೇರೆ ದೇವ್ರ ಬಗ್ಗೆ ಹೇಳ್ತಾ ಇಲ್ಲ. ಇದುವರೆಗೂ ನೀವು ನಿಮ್ಮ ಭಾಷೆಯಲ್ಲಿ ದೇವರನ್ನ ಏನಂತ ಕರೆದಿದ್ದೀರೋ ಆ ಒಂದು ಶಕ್ತಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿರೋ ಶಕ್ತಿ ಒಂದೇ ಇದೆ. ಆ ಒಂದು ಶಕ್ತಿಯನ್ನೇ ಬೇರೆ ಬೇರೆ ಭಾಷೆಯಲ್ಲಿ ಕರೀತಾರೆ ಅಷ್ಟೇ. ಬೇರೆ ಬೇರೆ ಭಾಷೆಯಲ್ಲಿ ಕರೀತಾರೆ, ಸೌಂಡ್ ಬೇರೆ ಬೇರೆ ರೀತಿಯಾಗಿ ಕೇಳ್ತಾ ಇದೆ ಅಂತಂದರೆ ದೇವರು ಕೂಡ ಬೇರೆ ಬೇರೆ ಇದ್ದಾನೆ ಅಂತ ಅರ್ಥ ಅಲ್ಲ. ನಾವೆಲ್ಲರೂ ಒಂದೇ ಕುಟುಂಬದವರು. ನಾವು ಪ್ರೀತಿ, ವಿಶ್ವಾಸ, ದಯೆಯಿಂದ ಬದುಕಬೇಕು. ಇದಕ್ಕೆ ಇರೋ ಒಂದೇ ಮಾರ್ಗ ಏನು ಅಂದರೆ ಸತ್ಯನ ತಿಳ್ಕೊಳ್ಳೋದು ಅಷ್ಟೇ. ನಮಗೆ ಒಬ್ಬರ ಮೇಲೆ ಪ್ರೀತಿ ಬರಬೇಕು, ತುಂಬ ಅವ್ರನ್ನ ಕರುಣೆ ತೋರಿಸ್ಬೇಕು, ದಯೆ ತೋರಿಸ್ಬೇಕು ಅಂತಂದರೆ ನಮ್ಮ ಹಾಗೆ ಅವರು ಕೂಡ ದೇವರ ಸೃಷ್ಟಿ. ನಮ್ಮನ್ನು ಯಾವ ದೇವರು ಸೃಷ್ಟಿ ಮಾಡಿದೆಯೋ ಅದೇ ದೇವರು ಅವರನ್ನೂ ಸೃಷ್ಟಿ ಮಾಡಿದೆ. ಈ ಒಂದು ಸತ್ಯ ತಿಳಿದಾಗ ಮಾತ್ರ ನಮ್ಮಿಂದ ಪ್ರೀತಿ, ಕರುಣೆ, ದಯೆ ಅನ್ನೋದು ಹೊರಡ್ತವೆ. ನೋಡಿ, ನೈಸರ್ಗಿಕವಾಗಿಯೂ ಕೂಡ ನಾವು ಒಂದೇ ರೀತಿಯಲ್ಲಿ ಹುಡ್ತೀವಿ. ನಾವು ಹುಟ್ಟುವಾಗ ಒಂದು ಮತದೊಂದಿಗೆ ಹುಟ್ಟೋದಿಲ್ಲ, ನಾವು ಹುಟ್ಟುವಾಗ ಒಂದು ಭಾಷೆಯೊಂದಿಗೆ ಹುಟ್ಟೋದಿಲ್ಲ. ಪ್ರೀತಿ, ಕರುಣೆ, ದಯೆ ಇರೋ ಒಂದು ಶುದ್ಧ ಮಗುವಾಗಿ ನಾವು ಹುಡ್ತೀವಿ. ಭಗವಂತ ನಮ್ಮನ್ನು ಅದೇ ರೀತಿಯಲ್ಲೇ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿನೇ ನಾವು ಮಗುವಾಗಿದ್ದಾಗ ನಮಗೆ ಯಾವುದೇ ರೀತಿಯಾದ ಭೇದ ಭಾವ ಇರೋದಿಲ್ಲ. ನಮಗೆ ಯಾರು ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ತಾರೋ, ಯಾರು ನಮಗೆ ದಯೆಯನ್ನು ತೋರಿಸ್ತಾರೋ ಅವರಿಗೆ ನಾವು ಹೆಚ್ಚಾಗೇ ಕನೆಕ್ಟ್ ಆಗಿರ್ತೀವಿ. ಯಾಕೆಂದರೆ ನೋಡಿ, ಭಗವಂತ ನಮ್ಮನ್ನು ಆ ಒಂದು ಪ್ರಕೃತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ. ಹಾಗಾದರೆ ನಮ್ಮಲ್ಲಿ ಭೇದ ಎಲ್ಲಿ ಹುಟ್ಟುತ್ತೆ ಅಂತಂದರೆ, ನೋಡಿ, ನಾವು ಒಂದು ಸಮಾಜದ ಮಧ್ಯದಲ್ಲಿ ಬೆಳೀತಾ ಇರಬೇಕಾದ್ರೆ, ಒಂದು ಜನಾಂಗದ ಮಧ್ಯದಲ್ಲಿ ಬೆಳೀತಾ ಇರಬೇಕಾದ್ರೆ ಅಲ್ಲಿ ಯಾವ ಒಂದು ಸಂಪ್ರದಾಯ ಇದೆಯೋ, ಅಲ್ಲಿ ಯಾವುದೋ ಒಂದು ಮತ ಇದೆಯೋ, ಅಲ್ಲಿ ಯಾವುದೋ ಒಂದು ಭಾಷೆ ಇದೆಯೋ ಆ ಒಂದು ಕಲ್ಚರಲ್ಲಿ ನಾವು ಬೆಳೀತಿರ್ತೀವಿ. ಸೊ ಅವಾಗ ನಾವು ಏನು ಅನ್ಕೊತೀವಿ, ಇದೇ ನಮ್ಮ ಒಂದು ಸಂಪ್ರದಾಯ, ಇದೇ ನಮ್ಮದೊಂದು ಮತ, ಇದೇ ನಮ್ಮ ಒಂದು ದೇವರು ಅಂತ ಹೇಳಿ ಭಾವಿಸ್ತೀವಿ. ಹೀಗಿರುವಾಗ ಬೇರೆಯವರು ಏನಾದ್ರು ಸಂಪ್ರದಾಯಗಳು ಬೇರೆ ಬೇರೆ ಆಗಿದ್ದರೆ, ಅವರ ಒಂದು ಭಾಷೆಗಳು ಬೇರೆ ಬೇರೆ ಆಗಿದ್ದರೆ, ಅವರ ಒಂದು ನಂಬಿಕೆಗಳು ಬೇರೆ ಬೇರೆ ಆಗಿದ್ದರೆ ನಮಗೆ ಏನನ್ಸುತ್ತೆ, ಅವ್ರ ದೇವರೇ ಬೇರೆ, ನಮ್ಮ ದೇವರೇ ಬೇರೆ. ಇಲ್ಲೇ ನೋಡಿ ಎಲ್ಲ ಸೃಷ್ಟಿಯಾಗೋದು ಭೇದ ಭಾವ. ಇವತ್ತು ಸಮಾಜದಲ್ಲಿ ಯಾಕೆ ತುಂಬ ಜಗಳ ಮಾಡ್ತಾ ಇದ್ದಾರೆ ಜನಗಳು ಅಂತಂದರೆ ಈ ಒಂದು ವಿಷಯದಲ್ಲಿನೇ ಮನುಷ್ಯನನ್ನಾಗಿ ಯಾರು ನೋಡ್ತಾ ಇಲ್ಲ. ಎಲ್ಲರೂ ಏನು ನೋಡ್ತಾ ಇದ್ದಾರೆ ಅಂದರೆ ಔಟ್ಲುಕ್, ಅವರ ಒಂದು ವೇಷಭೂಷಣ ಹೇಗಿದೆ, ಅವರ ಒಂದು ಸಂಪ್ರದಾಯ ಹೇಗಿದೆ, ಕೇವಲ ಇದನ್ನು ಮಾತ್ರ ನೋಡ್ತಾ ಇದ್ದಾರೆ. ಆದರೆ ನಾವು ನಮ್ಮನ್ನು ದೇವರು ಹೇಗೆ ಸೃಷ್ಟಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಖಂಡಿತ ನಮಗೆ ಸಾರ್ವತ್ರಿಕವಾದ ಸತ್ಯ ಗೊತ್ತಾಗುತ್ತೆ. ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಮ್ಮ ದೇವರು ಬೇರೆ ಅಲ್ಲ, ಅವ್ರ ದೇವರು ಬೇರೆ ಅಲ್ಲ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಪ್ರೀತಿ, ಕರುಣೆ, ದಯೆ ಇರೋ ಒಂದು ಲೋಕದಿಂದ ಬಂದವರು. ನಮಗೆ ಯಾವಾಗಲೂ ಅದು ಬೇಕು ಅನಿಸುತ್ತೆ. ಪ್ರತಿ ಕ್ಷಣ ಒಬ್ಬರು ನಾವು ಪ್ರೀತಿಸಬೇಕು, ಇನ್ನೊಬ್ಬರಿಗೆ ನಾವು ಕೂಡ ಪ್ರೀತಿ ತೋರಿಸ್ಬೇಕು, ಒಬ್ಬರು ನಮ್ಮ ಮೇಲೆ ಕರುಣೆ ತೋರಿಸ್ಬೇಕು, ನಾವು ಕೂಡ ಮತ್ತೊಬ್ಬರ ಮೇಲೆ ಕರುಣೆ ತೋರಿಸ್ಬೇಕು. ಆ ಒಂದು ಹಂಬಲ ನಮ್ಮಲ್ಲಿರುತ್ತೆ. ನೋಡಿ, ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಬೇರೆ ಬೇರೆಯಾಗಿ ನೋಡ್ತೀವೋ ಆಗ ನಮ್ಮಲ್ಲಿರುವ ಒಂದು ನೈಸರ್ಗಿಕವಾದ ಸ್ವಭಾವ ಇದೆ ಅಲ್ವಾ, ದೇವರು ಅವುಗಳನ್ನು ನಮ್ಮಲ್ಲಿ ಇಟ್ಟಿದ್ದಾನಲ್ವ, ಆ ಪ್ರೀತಿ, ಕರುಣೆ ಅನ್ನೋದು. ನಾವು ಅವುಗಳನ್ನು ಅವರಿಗೆ ಹಂಚೋದಿಲ್ಲ. ನಾವು ಹಂಚಲಿಲ್ಲ ಅಂದರೆ ಅವರು ಕೂಡ ನಮಗೆ ಅವುಗಳನ್ನು ಕೊಡೋದಿಲ್ಲ. ಆಗ ನಮ್ಮಲ್ಲಿ ಒಂದು ದ್ವೇಷ ಅನ್ನೋದು ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಈ ದ್ವೇಷನೇ ಬೇಡ. ಇದು ಯಾವುದು ಬೇಡ ಅಂತಂದರೆ ಮನಸ್ಸನ್ನು ವಿಶಾಲಗೊಳಿಸಬೇಕು, ಜ್ಞಾನನ ವಿಶಾಲಗೊಳಿಸಬೇಕು, ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ನೋಡಿ, ನಾವು ಹುಟ್ಟಿದಾಗ ಖಾಲಿ ಮಡಿಕೆಯಂತೆ ಇರ್ತೀವಿ. ಕೆಲವರು ನಮ್ಮ ತಲೆಯಲ್ಲಿ ಅಜ್ಞಾನನೂ ತುಂಬಬಹುದು, ಇನ್ನು ಕೆಲವರು ಸರಿಯಾದ ಜ್ಞಾನವನ್ನು ಕೂಡ ತುಂಬಬಹುದು. ಆದರೆ ಯಾರು ಏನೇ ಹೇಳಿದರೂ ಕೂಡ, ಹೊರಗಡೆಯಿಂದ ನಾವು ಎಷ್ಟೇ ಜ್ಞಾನವನ್ನು ಪಡೆದರೂ ಕೂಡ ದೇವರು ಸತ್ಯವನ್ನು ತಿಳಿದುಕೊಳ್ಳುವಂಥ ಕೆಪಾಸಿಟಿ ನಮ್ಮ ಒಳಗಡೆ ಇಟ್ಟಿದ್ದಾನೆ. ಹಾಗಾಗಿ ನಾವು ಅವುಗಳ ಬಗ್ಗೆ ಆಲೋಚನೆ ಮಾಡಬೇಕು. ಯಾವುದು ನಮ್ಮನ್ನು ದೂರ ಮಾಡುತ್ತೋ, ಯಾವುದು ಒಬ್ಬರ ಮೇಲೆ ದ್ವೇಷ ಹುಟ್ಟುವಂತೆ ಮಾಡುತ್ತೋ, ಯಾವುದು ಭೇದ ಭಾವವನ್ನು ಸೃಷ್ಟಿ ಮಾಡುತ್ತೋ, ಯಾವುದು ಅವರು ನಮ್ಮವರಲ್ಲ ಅನ್ನೋ ಒಂದು ಭಾವವನ್ನು ನಮ್ಮಲ್ಲಿ ಸೃಷ್ಟಿ ಮಾಡುತ್ತೋ, ಇದು ಸತ್ಯ ಅಲ್ಲ, ಅದು ಸಾರ್ವತ್ರಿಕವಾದ ಸತ್ಯ ಅಲ್ಲ. ಇಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕಲ್ವಾ. ನೋಡಿ, ಇನ್ನೊಂದು ಸೂಕ್ಷ್ಮವಾದ ವಿಷಯ, ಇದನ್ನು ಯಾರು ಹೆಚ್ಚಾಗಿ ಹೇಳೋದಿಲ್ಲ, ಆದರೆ ನೋಡಿ ಪ್ರತಿಯೊಬ್ಬರಲ್ಲೂ ಅಹಂ ಅನ್ನೋದಿರುತ್ತೆ.
ನೋಡಿ, ಇವಾಗ ನಾವು ಯಾವುದೋ ಒಂದು ಸಂಪ್ರದಾಯಗಳನ್ನು ಮಾಡ್ತಾ ಇದ್ವಿ, ಆಚರಣೆಗಳನ್ನು ಮಾಡ್ತಾ ಇದ್ವಿ, ನಾವೊಂದು ಮತದಲ್ಲಿದ್ದೀವಿ ಅಂತಂದರೆ ಅದನ್ನೇನಾದ್ರು ನಮ್ಮ ಅಹಮ್ಮಕ್ಕೆ ನಾವು ತೊಗೊಂಡು ಹೋದ್ವಿ ಅಂತಂದರೆ ಆಗ ಯಾರು ಏನೇ ಹೇಳಿದರೂ ಕೂಡ ನಾವು ಅದನ್ನು ಒಪ್ಪೋದಿಲ್ಲ, ವಾದ ಮಾಡ್ತೀವಿ. ಯಾಕಂದರೆ ಅಹಂಗೆ ಬೇಕಾಗಿರೋದು ಏನು ಅಂತಂದರೆ ತಾನು ಶ್ರೇಷ್ಠ ಅನ್ನೋದು ತೋರಿಸ್ಕೊಳ್ಳೋದು ಅಷ್ಟೇ ಬೇಕು. ಅದಕ್ಕೆ ಸತ್ಯ ಬೇಡ, ಅಹಂಗೆ ಸತ್ಯ ಬೇಕಾಗಿಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದೇನು ಅಂತಂದರೆ ನಮ್ಮ ಸಂಪ್ರದಾಯ, ನಮ್ಮ ಮತ, ನಮ್ಮ ಭಾಷೆ ಏನೇ ಇರಲಿ, ನಮ್ಮ ಮೇಲೆ ನಮಗೆ ಗೌರವ ಇರಬೇಕು. ಇದರ ಜೊತೆಗೆ ಮತ್ತೊಬ್ಬರ ಒಂದು ಆಚಾರ ವಿಚಾರಗಳನ್ನು ಕೂಡ ನಾವು ಗೌರವಿಸಬೇಕು. ಯಾವತ್ತಿಗೂ ಬೇರೆ ಬೇರೆ ದೃಷ್ಟಿಯಿಂದ ನೋಡಬಾರ್ದು. ಈ ಒಂದು ಮನೋಭಾವನೆ ಇರಬಾರ್ದು ನಮ್ಮಲ್ಲಿ. ಈ ಬ್ರಹ್ಮಾಂಡದಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲ ದೇವರ ಸೃಷ್ಟಿಯಾಗಿರುವಾಗ ನಾವು ಯಾವುದಾದ್ರೂ ಒಂದನ್ನು ನಾವು ಬೇರೆ ರೀತಿಯಲ್ಲಿ ನೋಡ್ತೀವಿ, ಒಬ್ಬ ವ್ಯಕ್ತಿಯನ್ನು ನಮ್ಮವನಲ್ಲ ಅಂತ ಹೇಳಿ ಭಾವಿಸ್ತೀವಿ ಅಂತಂದರೆ ಇದು ದೇವರ ನಿಯಮಕ್ಕೆ ನಾವು ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಇದು ತುಂಬಾ ಸೂಕ್ಷ್ಮವಾದ ವಿಷಯ ಸ್ನೇಹಿತರೆ. ನೋಡಿ, ಸುಮ್ಮನೆ ಹಾಗೆ ಯೋಚನೆ ಮಾಡಿ. 4 ದಿವಸ ಜೀವನ ಇದು. ಈ ಜೀವನ ಯಾಕಿದೆ ಅಂದರೆ ಸತ್ಯ ತಿಳ್ಕೊಳ್ಬೇಕು. ಸತ್ಯ ಏನಂದರೆ ಸತ್ಯ ಸಿಂಪಲ್, ದೇವರನ್ನು ಅರಿಬೇಕು. ದೇವರನ್ನು ಅರಿಯೋದು ಹೇಗೆ? ದೇವರು ಎಲ್ರಿಗೂ ಒಬ್ಬನೇ ಇದ್ದಾನೆ, ಒಂದೇ ಶಕ್ತಿ ಇದೆ. ಆ ಒಂದು ಶಕ್ತಿ ಈ ಒಂದು ಪ್ರಪಂಚವನ್ನು ನಡೆಸ್ತಾ ಇದೆ. ಮತ್ತು ಆ ಶಕ್ತಿಯ ಒಂದು ಅನುಗ್ರಹದಿಂದಲೇ ನಾವಿಲ್ಲಿ ಬದುಕ್ತಾ ಇದ್ದೀವಿ. ಆ ಒಂದು ಶಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಒಂದೇ ಶಕ್ತಿ ಇದೆ. ಇನ್ನೊಂದೇನು ಅಂದರೆ ಆ ಒಂದು ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ. ಇದು ವಾಸ್ತವ ಸತ್ಯ ಅಲ್ಲ. ದೇವರು ಏನಾದರೂ ನಮ್ಮ ಕಣ್ಣಿಗೆ ಕಾಣ್ತಾನಾ? ಇಲ್ಲ. ದೇವರು ಕಣ್ಣಿಗೆ ಕಾಣದೆ ಅವನು ಇಷ್ಟೆಲ್ಲ ನಮಗೆ ಸಹಾಯಗಳನ್ನು ಮಾಡ್ತಾ ಇದ್ದಾನೆ. ನಮಗೆ ಬದುಕಲಿಕ್ಕೆ ಒಂದು ರೂಪ ಕೊಟ್ಟಿದ್ದಾನೆ, ಜೀವನ ಕೊಟ್ಟಿದ್ದಾನೆ, ನಮಗೋಸ್ಕರ ಇಷ್ಟೆಲ್ಲ ಬ್ರಹ್ಮಾಂಡವನ್ನು ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ಅಲ್ವಾ ನಾವು ಆ ಒಂದು ಶಕ್ತಿಗೆ ದೇವರು ಅಂತ ಹೇಳಿ ಕರೆಯೋದು. ದೇವರು ಕಣ್ಣಿಗೆ ಕಾಣೋದಿಲ್ಲ, ಅದು ನಿರಾಕಾರ. ನೋಡಿ, ನಾವು ಯಾವಾಗ ಆ ಒಂದು ಶಕ್ತಿಗೆ ಒಂದು ರೂಪವನ್ನು ಕೊಡೋಕೆ ಹೋಗ್ತೀವೋ, ವ್ಯಕ್ತಿಗೆ ಹೋಲಿಸ್ತೀವೋ, ಮನುಷ್ಯರ ರೂಪದಲ್ಲಿ ನೋಡ್ತೀವೋ, ವಸ್ತುಗಳಲ್ಲಿ ನೋಡ್ತೀವೋ, ಆವಾಗಲೇ ಮನುಷ್ಯ ಬೇರೆ ಬೇರೆ ಆಗೋದು. ಯಾಕಂದರೆ ದೇವರು ಅಂದ ಕೂಡಲೇ ಒಂದು ರೂಪ ಆ ಒಬ್ಬ ವ್ಯಕ್ತಿಗೆ ಇಮ್ಯಾಜಿನೇಷನ್ ಬರುತ್ತೆ. ಹಾಗಾಗಿ ದೇವರು ಹೇಗಿದ್ದಾನೆ ಹಾಗೆ ನಂಬೇಕಲ್ವಾ ಸ್ನೇಹಿತರೆ. ದೇವರು ದೇವರಾಗೇ ಇದ್ದಾನೆ. ನಾವೇ ನಮ್ಮ ಮನುಷ್ಯತ್ವನ ಕಳ್ಕೊತಾ ಇದ್ದೀವಿ ಅಜ್ಞಾನದಿಂದ. ಯಾವಾಗಲೂ ನಾವು ಆ ಒಂದು ಶಕ್ತಿಗೆ ಕನೆಕ್ಟ್ ಆಗೋದು ಅಂತಂದರೆ ಪ್ರಕೃತಿಯನ್ನು ನೋಡ್ತಾ, ಪ್ರಕೃತಿಗಳಲ್ಲಿರೋದು ಎಲ್ಲವನ್ನು ಪ್ರೀತಿಸ್ತಾ. ನೋಡಿ, ಭಗವಂತನ ಸೃಷ್ಟಿ ಮಾಡಿರೋ ಪ್ರಕೃತಿಯನ್ನು ನಾವು ಪ್ರೀತಿಸಲಿಲ್ಲ, ಮನುಷ್ಯರನ್ನು ಪ್ರೀತಿಸಲಿಲ್ಲ ಅಂತಂದರೆ ದೇವರು ನಮ್ಮನ್ನು ಮೆಚ್ಚೋದಿಲ್ಲ. ಹಾಗಾಗಿನೇ ಎಲ್ಲವನ್ನು ಪ್ರೀತಿಸ್ತಾ, ಪ್ರೀತಿ ಕರುಣೆಯಿಂದ ಬದುಕ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಇದೇ ದೇವರಿಗೆ ಕನೆಕ್ಟ್ ಆಗೋದು ಅಂತಂದರೆ. ನೋಡಿ, ಯಾವಾಗ ನಾವು ಪ್ರತಿದಿನ ಕನೆಕ್ಟ್ ಆಗ್ತಾ ಇರ್ತೀವೋ ಆಗ ಪಾಪಗಳಿಂದ ನಾವು ದೂರ ಆಗ್ತೀವಿ. ನಮ್ಮಲ್ಲಿ ಯಾವುದೇ ರೀತಿಯಾದ ಭಯ, ಆತಂಕಗಳು ಇರೋದಿಲ್ಲ. ಹಾಗೆ ದೇವರು ಒಬ್ಬನೇ ಅವನ ಕಣ್ಣಿಗೆ ಕಾಣೋದಿಲ್ಲ. ಇದು ತುಂಬಾ ಸಿಂಪಲ್ ಅಲ್ವಾ? ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ದೇವರಿಗೆ ಒಂದು ರೂಪ ಇಲ್ಲ, ಏನಿಲ್ಲ, ರೂಪ ಕೊಡಬೇಡಿ, ರೂಪ ಕೊಟ್ಟರೇನೆ ಅಲ್ಲಿ ಅವನು ಬೇರೆ ನಾನು ಬೇರೆ ಅಂತ ಹೇಳಿ ಜಗಳಗಳು ಶುರುವಾಗ್ತವೆ. ನಾವು ಸತ್ತಾಗ ನಮ್ಮಿಂದ ಏನು ಬಿಡೋದಿಲ್ಲ. ನಾವು ಹೇಗೆ ತಾಯಿ ಹೊಟ್ಟೆಯಿಂದ ಹುಡ್ತೀವಲ್ವ ಅದೇ ರೀತಿಯಲ್ಲಿ ಮಣ್ಣಲ್ಲಿ ಮುಚ್ಚಾಕ್ತಾರೆ. ನಾವು ಯಾವುದಕ್ಕೆ ಹೋರಾಡ್ತಿದ್ವೋ, ಇಲ್ಲ ನಾನು ಟೋಪಿ ಹಾಕೊಂಡ್ರೆ ಮಾತ್ರ ನಾನು ಶ್ರೇಷ್ಠ, ಇಲ್ಲ ನಾನು ನಾಮ ಹಾಕೊಂಡ್ರೆ ಮಾತ್ರ ನಾನು ಶ್ರೇಷ್ಠ, ಇಲ್ಲ ನಾವು ಸಿಲುಬೆ ಹಾಕೊಂಡ್ರೆ ಮಾತ್ರ ನಾವೇ ಶ್ರೇಷ್ಠವಂತರು, ನಾವು ಯಾವುದಕ್ಕೆ ಹೋರಾಡ್ತಾ ಇದ್ವಲ್ಲ ಅವನ್ನೆಲ್ಲವನ್ನು ಕಿತ್ತು ಬಿಸಾಕಿ ಮಣ್ಣಲ್ಲಿ ಹಾಕ್ತಾರೆ. ಉಳಿಯೋದು ಏನು ಅಂದರೆ ಕೇವಲ ನಾವು ಮಾಡಿದ ಕರ್ಮಗಳು ಮಾತ್ರ. ಕರ್ಮಗಳು ಅಳಿದು ಹೋಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ನಾವು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ದ್ವೇಷವನ್ನು ಹುಟ್ಟೋಕ್ಕೆ ನಾವು ಅವಕಾಶನ ಕೊಡಬಾರ್ದು. ಇದು ದೇವರಿಂದ ದೂರ ಆದಂಗೆ. ಹಾಗಾಗಿನೇ ನಾವೆಲ್ಲರೂ ಒಂದೇ. ಇಲ್ಲಿ ಭೂಮಿ ಮೇಲೆ ಯಾರೆಲ್ಲ ಇದ್ದೀವಲ್ವ, ನಾವೆಲ್ಲರೂ ಒಂದೇ, ಬೇರೆ ಎಲ್ಲ. ನಾವೆಲ್ಲರೂ ಈ ಒಂದು ಸತ್ಯವನ್ನು ತಿಳ್ಕೊಂಡು ಪ್ರೀತಿ, ವಿಶ್ವಾಸ, ದಯೆ, ಕರುಣೆ, ಪ್ರೀತಿಯಿಂದ ಬದುಕಬೇಕು. ಇದೇ ಒಂದು ಜೀವನದ ಸಾರ್ಥಕತೆ.